ಅಧ್ಯಕ್ಷರೇ, ಸ್ಥಳೀಯ ಸಮಿತಿ ಅಧ್ಯಕ್ಷರೇ, ಪುರಸಭೆಯ ಮುಖ್ಯಾಧಿಕಾರಿಗಳೇ, ಗೌರವಾನ್ವಿತ ಪುರಸಭಾ ಸದಸ್ಯರೇ ಹಾಗೂ ಮಾಲೂರು ತಾಲೂಕು ಹಾಗೂ ಮಾಲೂರು ಪಟ್ಟಣದ ಹಿರಿಯರೇ, ಮುಖಂಡರುಗಳೇ, ಏನು ನವಮಾಲೂರು ನಿರ್ಮಾಣ ಮಾಡಬೇಕು ಅಂತ ಹೇಳಿ ನಮ್ಮ ಶಾಸಕರು ಹೊರಟಿದ್ದಾರೆ. ಅದರಲ್ಲಿ ಇದೊಂದು ಮೇಲ್ಗಡೆ ಏನು ಹೊಸ ಬಸ್ ಸ್ಟ್ಯಾಂಡ್ ಆಗ್ಬೋದು, ಆಸ್ಪತ್ರೆ ಆಗ್ಬೋದು, ಕೆರೆ ಅಭಿವೃದ್ಧಿ ಆಗ್ಬೋದು, ಫ್ಲೈಓವರ್ ಆಗ್ಬೋದು, ನಾಲ್ಕುಪಥದ ರಸ್ತೆ ಆಗ್ಬೋದು, ಮಾಸ್ತಿಯಲ್ಲಿ ಬಸ್ ಸ್ಟ್ಯಾಂಡ್ ನಿರ್ಮಾಣ ಆಗ್ಬೋದು, ಮತ್ತೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ವಸತಿ ಶಾಲೆ 25 ಕೋಟಿಯಲ್ಲಿ ವಸತಿ ಶಾಲೆ ಆಗಿರ್ಬೋದು. ಇಂಥ ಹಲವಾರು ಕಾರ್ಯಕ್ರಮದ ಜೊತೆಗೆ ಇದೊಂದು ಮೈಲಿಗಲ್ಲು. ಇದು ಒಂದು ಒಳ್ಳೆಯ ಅವಕಾಶವನ್ನು ನಮ್ಮ ಮಾಲೂರು ತಾಲೂಕಿಗೆ ತಂದುಕೊಟ್ಟಿದ್ದಾರೆ, ಮಾಲೂರು ಪಟ್ಟಣಕ್ಕೆ ತಂದುಕೊಟ್ಟಿದ್ದಾರೆ. ಇಷ್ಟು ದಿನ ನಾವು ಮಾಲೂರು ಏನು ಸಮಸ್ಯೆಗಳನ್ನು ನೋಡ್ತಾ ಇದ್ರೆ ಇನ್ನು ಮುಂದೆ ಆ ಥರ ಸಮಸ್ಯೆಗಳು ಬರೋದಿಲ್ಲ. ಯಾಕಂದ್ರೆ ನಮಗೆ ಒಳ್ಳೆಯ ಜೊತೆಗೆ ಮತ್ತೆ ಹೊಸ ಹೊಸ ಯೋಜನೆಗಳನ್ನು ಶಾಸಕರು ತಗೊಂಡ್ಬರ್ತಾರೆ. ಖಂಡಿತ ಮಾಲೂರು ಒಂದು ನವ ಮಾಲೂರಾಗಿ ನಿರ್ಮಾಣ ಆಗೋದು ನಮ್ಮ ಶಾಸಕರ ಒಂದು ನೇತೃತ್ವದಲ್ಲಿ. ಖಂಡಿತ ಮಾಲೂರು ನವ ನಿರ್ಮಾಣ ಆಗ್ತದೆ, ನವ ಮಾಲೂರಾಗಿ ಬೆಳೆಯುತ್ತದೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ಲ ಮಾಲೂರು ತಾಲೂಕಿನ ಮತ್ತು ಮಾಲೂರು ಪಟ್ಟಣದ ಪ್ರಜೆಗಳ ಪರವಾಗಿ ನಾನು ಶಾಸಕರಿಗೆ ಧನ್ಯವಾದಗಳು ಹೇಳ್ತಾ ನನ್ನ ಮಾತನ್ನು ಮಾತಾಡೋಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಒಂದು ಸಲ ಒಬ್ಬರು ಅವಿರೋಧ ಇನ್ನೂ 3 ಸಲ ಎಲೆಕ್ಷನ್ ನಮ್ಮ ತಾನೇ ಚೆನ್ನಾಗಿ ಫೋಟೋ ಕೊಡ್ರಿ. ಈ ಕಡೆ ಜಾಗ ಬಿಟ್ಬಿಡಲಿ. ಅವರು ಹಿಂದೆ ಹೋದ ರಮೇಶ್ ಮುಂದೆ ಬಾ. ಇದು ನಮ್ಮ ಕೋಲಾರ DCC ಬ್ಯಾಂಕ್ 28ನೇ ತಾರೀಕು ಎಲೆಕ್ಷನ್ ನಡೀತಾ ಇದೆ. ಅದಕ್ಕೆ ನಮ್ಮ ಕೃಷಿ ಪತ್ತಿನ ಸಹಕಾರ ಸಂಘಗಳ ವತಿಯಿಂದ ನಮ್ಮ ತಾಲೂಕಿನಿಂದ ಇಲ್ಲಿವರೆಗೂ ಕೂಡ ನಮ್ಮ ಸೀನಿಯರ್ ಕಾಂಗ್ರೆಸ್ ಪಾರ್ಟಿ ಲೀಡರ್ ಆಗಿದ್ದಂಥ ಚಂದ್ರಯ್ಯನವರು ನಿರ್ದೇಶಕರಾಗಿ ಕೆಲಸ ಮಾಡ್ತಾಯಿದ್ರು. ಇವತ್ತು ಸ್ವಲ್ಪ ಆರೋಗ್ಯ ಅವರು ಸರಿ, ಮುಲ್ಚಾಮ್ಗೌಡ ಮತ್ತು ದಿನದಲ್ಲಿ ರಮೇಶ್ ಅವರು 2 ಅಪ್ಲಿಕೇಶನ್ಸ್ ಇತ್ತು. ಇವತ್ತು ಮುಲ್ಚಾಮ್ಗೌಡ ಮತ್ತು ರಮೇಶ್ ಇಬ್ಬರು ತೀರ್ಮಾನಕ್ಕೆ ಬಂದು ಮುನಿಸ್ವಾಮಿ ಅವರು ವಾಪಸ್ ತಗೊಂಡು ರಮೇಶ್ ಅವರನ್ನ ನಿರ್ದೇಶಕರ ಸ್ಥಾನಕ್ಕೆ DCC ಬ್ಯಾಂಕ್ ನಿರ್ದೇಶಕರ ಸ್ಥಾನಕ್ಕೆ ನಾಮಿನೇಷನ್ ಮಾಡೋದಕ್ಕೆ ಪಕ್ಷದ ತೀರ್ಮಾನ ಪ್ರಕಾರ ಅಪ್ಲಿಕೇಶನ್ ಆಗಿದ್ದಂಥ ನಮ್ಮ ಮುನಿಸ್ವಾಮಿ ಅವರು ವಾಪಸ್ ತಗೊಂಡಿದ್ದರಿಂದ ಇವತ್ತು ದಿನದಲ್ಲಿ ನಮ್ಮ ರಮೇಶ್ ಅವರು DCC ಬ್ಯಾಂಕಿನ ನಿರ್ದೇಶಕರಾಗಿ ನಾಮಿನೇಷನ್ ಆಗಿದ್ದಾರೆ. ನಾನು ನನ್ನ ವೈಯಕ್ತಿಕವಾಗಿ ನಮ್ಮ ಪಕ್ಷದ ವತಿಯಿಂದ ನಮ್ಮ ತಾಲೂಕಿಗೆ DCC ಬ್ಯಾಂಕು ಆಡಳಿತದಲ್ಲಿ ಹೆಚ್ಚಿಗೆ ಅವಕಾಶಗಳು ಮಾಲೂರು ತಾಲೂಕಿಗೆ ಕೊಡುವಂಥ ಕೆಲಸ ಮಾಡಲಿ ಅಂತೇಳಿ ನಾನು ಹಾರೈಸ್ತಾ ಇದ್ದೀನಿ. ಅದೇ ರೀತಿ ಇವತ್ತೇನು 18 DCC ಬ್ಯಾಂಕು ನಿರ್ದೇಶಕರ ಸ್ಥಾನಕ್ಕೆ ಎಲೆಕ್ಷನ್ ನಡೀಬೇಕಾಗಿತ್ತು. ಅದರಲ್ಲಿ ಈಗಾಗಲೇ 4 ಇನಾಮಿನೇಷನ್ ಆಗಿದೆ. ಒಂದು KJP MLA ರೂಪಾ ಅವರು ಇನಾಮಿನೇಷನ್ ಆಗಿದೆ. ಇನ್ನೊಂದು ನಮ್ಮ ಬಾಗೇಪಲ್ಲಿ MLA ಸುಬ್ಬಾರೆಡ್ಡಿ ಅವರು ಕೂಡ ಇನಾಮಿನೇಷನ್ ಆಗಿದೆ. ಮತ್ತು ಕೋಲಾರ MLA ಪುತ್ತೂರು ಮಂಜು ಅವರು ಕೂಡ ಇನಾಮಿನೇಷನ್ ಆಗಿದೆ. ಅದ್ರ ಜೊತೆಯಲ್ಲಿ ನಮ್ಮ ಮಾಲೂರು ಕ್ಷೇತ್ರ ಕೂಡ ರಮೇಶ್ ಅವರು 18ರಲ್ಲಿ 4 ಇನಾಮಿನೇಷನ್ ಆಗಿದೆ. ಇನ್ನು 14ಕ್ಕೆ ಎಲೆಕ್ಷನ್ ಆಡಬೇಕಾಗ್ತದೆ. ಒಂದು ನಾಮಿನೇಷನ್ ಆಗಿದೆ ಇಲ್ಲ, ಅದು ನಾಮಿನೇಷನ್ ಲೆಕ್ಕ ಬರಲ್ಲ. 18ರಲ್ಲಿ 4 ನಾಮಿನೇಷನ್ ಆಗಿದೆ. ಇನ್ನು 14ಕ್ಕೆ ಎಲೆಕ್ಷನ್ ನಡೀಬೇಕಾಗಿದೆ.
ಇನ್ನು 14ರಲ್ಲಿ ವಿಶೇಷವಾಗಿ ನಾನು ಎಲ್ಲ ನಮ್ಮ ನಾಯಕರುಗಳನ್ನ ವಿಶ್ವಾಸ ತಗೊಂಡಿದ್ದರಿಂದ ಅವರು ರಿಕ್ವೆಸ್ಟ್ ಮಾಡಿದ್ದರಿಂದ ನಮ್ಮ ತಾಲೂಕಿನಲ್ಲಿ ಕೆಲವು ನಮ್ಮ ನಾಯಕರುಗಳಿಗೆ ನಮ್ಮ ಫಾಲೋವರ್ಸ್ಗೆ ಅವಕಾಶ ಕೊಡಬೇಕು ಅನ್ನೋ ಒಂದು ಒತ್ತಾಯದ ಮೇರೆಗೆ, ನನ್ನ ಒತ್ತಾಯದ ಮೇರೆಗೆ ನನಗೆ ಅದರ್ಸಲ್ಲಿ ಒಂದು ಅಭ್ಯರ್ಥಿಯನ್ನು ಕೊಟ್ಟಿದ್ದಾರೆ. ಅದರ್ಸಲ್ಲಿ ನಾನು ನನ್ನ PLD ಬ್ಯಾಂಕ್ ಅದರ್ಸು ಸಹಕಾರ ಸಂಘದಲ್ಲಿ PLD ಬ್ಯಾಂಕ್ ಅಧ್ಯಕ್ಷವಾದ ನಮ್ಮ ಬಾಳಿಗೆನಲ್ಲಿ ಶ್ರೀನಿವಾಸವನ್ನ ಅಲ್ಲಿದ್ದಾರೆ, ಬಾಳಿಗೆನಲ್ಲಿ ಶ್ರೀನಿವಾಸವನ್ನ ಅಭ್ಯರ್ಥಿಯಾಗಿ ಕಳೆದಲ್ಲಿದ್ದಾರೆ. ಅದ್ರ ಜೊತೆಗೆ ಮಿಲ್ಕ್ ಸೊಸೈಟಿಗಳಿಂದ ಕೂಡ ಸಿಗುತ್ತೆ. ಅದರ್ಸ್ ಅಂದರೆ 2 ಜಿಲ್ಲೆ ವೋಟ್ ಮಾಡಬೇಕು. 2 ಜಿಲ್ಲೆಯವರು ಸುಮಾರು 42 ವೋಟ್ ಇರಬೇಕು, 48 ವೋಟು, 2 ಜಿಲ್ಲೆ ವೋಟ್ ಮಾಡಬೇಕಾಗುತ್ತೆ ಅದರ್ಸ್ಗೆ ನಮ್ಮ ಬಾಳಿಗೆನಲ್ಲಿ ಸೀನೋರು. ಇನ್ನೊಂದು ಮಿಲ್ಕ್ ಸೊಸೈಟಿಯಿಂದ ಕೋಲಾರ ಜಿಲ್ಲೆಯಲ್ಲಿ ಒಬ್ಬ ಕ್ಯಾಂಡಿಡೇಟ್ ಇರ್ತಾರೆ, ಅದು ಕೂಡ ನನಗೇ ಬೇಕು ಅಂತೇಳಿ ಎಲ್ಲ ನಾಯಕರನ್ನ ರಿಕ್ವೆಸ್ಟ್ ಮಾಡಿ ಅವರು ಸಹಕಾರವನ್ನು ತಗೊಂಡಿದ್ದರಿಂದ ಅದರಲ್ಲೂ ಕೂಡ ನನ್ನ ತಾಲೂಕಿಗೆ ಅವಕಾಶ ಮಾಡಿಕೊಟ್ಟು, ಅದರಲ್ಲಿ ಕೂಡ ನಮ್ಮ ಹುಣಸಕೋಟೆ ಕೃಷ್ಣೇಗೌಡರು ತಮ್ಮ ವೆಂಕಟೇಶ್ ಗೌಡರು ಮಗ ವಿನೋದ್ ಗೌಡರಿಗೆ ನಮ್ಮ ಗೋವರ್ಧನ್ ರೆಡ್ಡಿ ವಿನೋದ್ ಗೌಡ ಇಬ್ಬರು ಅರ್ಜಿ ಹಾಕಿದ್ರು. ಅವರಿಬ್ಬರೇ ಕಾಂಪ್ರಮೈಸ್ ಆಗಿದ್ರು. ಅವರಿಬ್ಬರು ಹೋಗಿ ಕಾಂಪ್ರಮೈಸ್ ಆಗಿ ಅವ್ರು ಬಂದು ಹೇಳಿದರು ನಾನು ವಾಪಸ್ ತಗೊಂತೀನಿ ಗೋವರ್ಧನ್ ರೆಡ್ಡಿ ಹೇಳಿದ್ರಿಂದ ಗೋವರ್ಧನ್ ರೆಡ್ಡಿ ಅವರು ವಾಪಸ್ ತಗೊಂಡಿದ್ದರಿಂದ ಈಗ ಮಿಲ್ಕ್ ಸೊಸೈಟಿಗಳಿಂದ ನಮಗೆ ವಿನೋದ್ ಗೌಡರು ಅಭ್ಯರ್ಥಿ ಆಗಿದ್ದಾರೆ. ನಮ್ಮದು 1 ನಾಮಿನೇಷನ್ ಆಗಿದೆ. ಇನ್ನು 2 ಕೂಡ ಬಾಳಿಗೆನೆ ಶ್ರೀನಿವಾಸ್ ಅವರು ಇರ್ಬೋದು ಮತ್ತು ವಿನೋದ್ ಅವರು ಇರ್ಬೋದು, ನಾವೆಲ್ಲ ಒಟ್ಟಿಗೆ ಸೇರಿ ಆ 2 ಅಭ್ಯರ್ಥಿಗಳಿಗೆ ಗೆಲ್ಸ್ಕೋಬೇಕು. ನಮ್ದು ಏನಂದರೆ ಗುರಿ ಏನಂದರೆ, ನಮ್ಮ ಛಲ ಏನಂದರೆ ನಮ್ಮ ಪಕ್ಷವನ್ನು ಕಟ್ಟೋದಕ್ಕೆ ಯಾವ ರೀತಿ ಸಹಕಾರವನ್ನು ಕೊಟ್ಟರು, 15 ವರ್ಷ ಆದಮೇಲೆ ಕಾಂಗ್ರೆಸ್ ಶಾಸಕನಾಗೋದಕ್ಕೆ ಯಾವ ರೀತಿ ಸಹಕಾರ ಕೊಟ್ಟರು, ಮತ್ತು ಸಹಕಾರ ಕೊಟ್ಟಂಥವ್ರನ್ನ ಉಳಿಸ್ಕೊಡೋ ಜೊತೆಗೆ ಅವರಿಗೆ ಅವಕಾಶ ಕೊಡಬೇಕು ಅನ್ನೋದು ನಮ್ಮದು. ಯಾರ್ಯಾರಿಗೆ ಒಂದೊಂದರಲ್ಲಿ ಯಾವುದಾದ್ರೂ ಒಂದೊಂದು ರೀತಿಯಲ್ಲಿ ಅವಕಾಶ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲರೂ ಒಟ್ಟಿಗೆ ಒಗ್ಗಟ್ಟಾಗಿ ಎಲ್ಲ ಮುಖಂಡರಲ್ಲೂ ಕೂಡ ಯಾವುದೇ ಎಲೆಕ್ಷನ್ ಬರಲಿ ನಮ್ಮ ಒಗ್ಗಟ್ಟಿರೋದ್ರಿಂದ ನಮ್ಮ ಅಭ್ಯರ್ಥಿಗಳು ಯಾರೇ ಆದರೂ ಸಹಿತ ಅವಕಾಶ ಕೊಟ್ಟಾಗ ಅವನು ಗೆಲ್ಸ್ಕೊಂಡಂಥ ಒಂದು ಅವಕಾಶ ತಗೊಂಡಿದ್ವಿ, ತೋರಿಸಿದ್ವಿ. ಇದರಲ್ಲೂ ಕೂಡ ಅಷ್ಟೇ, ಯಾರೇ ಏನೇ ತೊಂದರೆ ಮಾಡಿದರೂ ಕೂಡ ಅಭ್ಯರ್ಥಿಗಳಾಗಿ ಇವತ್ತು ಶ್ರೀನಿವಾಸ್ ಏನು ಈಗ 2 ನಮ್ಮ ಕ್ಯಾಂಡಿಡೇಟ್ ಕುಕ್ಕರ್ ಗುರುತು ಕೂಡ ಅಲರ್ಟ್ ಆಗಿರುತ್ತೆ. ಕುಕ್ಕರ್ ಗುರುತು ನಮ್ಮ 2 ಕ್ಯಾಂಡಿಡೇಟ್ ಗೆಲ್ತೀವಿ. ನಮ್ಮ ತಾಲೂಕಿಂದ 3 ನಿರ್ದೇಶಕರು DCC ಬ್ಯಾಂಕ್ಗೆ ಇತಿಹಾಸದಲ್ಲಿ ಫಸ್ಟ್ ಟೈಮ್ DCC ಬ್ಯಾಂಕ್ ನಿರ್ದೇಶಕರು ಮಾಲೂರು ತಾಲೂಕು 3 ಜನ, ಅವ್ರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ಒಳ್ಳೆ ಆಡಳಿತ ಮಾಡಲಿ. ನಿರ್ದೇಶಕರಾಗಿ ಈಗಾಗಲೇ ಆಯ್ಕೆಯಾಗಿರೋ ಜಿಲ್ಲೆಯಲ್ಲಿ ರಮೇಶ್ ಅವ್ರ ಕೆಲಸ ಹಾರೈಸ್ತಾ ಇದ್ದೀನಿ. ನಮಸ್ಕಾರ. ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ಚುನಾವಣೆ ಪ್ರಕ್ರಿಯೆ ಇದೇ ತಿಂಗಳ 18ರಿಂದ ಪ್ರಾರಂಭ ಆಯಿತು. ನಾನು ಶಾಸಕರ ನಿರ್ದೇಶನದಲ್ಲಿ ನಾನು ಮತ್ತು ಮುಖ್ಯಮಂತ್ರಿಗಳು ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ವರ್ಗದಿಂದ ನಾವು ಅರ್ಜಿಯನ್ನು ಹಾಕಿದ್ವಿ. ಶಾಸಕರು ಎಲ್ಲ ನಮ್ಮ ಲೀಡರ್ಸ್ನ ಪಕ್ಷದ ಎಲ್ಲ ಮುಖಂಡರನ್ನ ಸಲಹೆಗಳು ತಗೊಂಡು ಸ್ವಲ್ಪ ಕಗ್ಗಂಟಾದ್ರೂ ಅವರು ಒಂದು ದೃಢ ನಿರ್ಧಾರ ತಗೊಂಡು ಬ್ಯಾಂಕಿನ ಏನು ಹಿಂದೆ ನಾವು ಸಾಲಗಳು ಕೊಡ್ತಾ ಇದ್ವಿ, ರೈತರಿಗೆ 5 ಲಕ್ಷ ತನಕ ಬಡ್ಡಿ ರಹಿತ ಸಾಲ ಮತ್ತು ಹೆಣ್ಣುಮಕ್ಕಳಿಗೆ 5 ಲಕ್ಷ ತನಕ ಬಡ್ಡಿ ರಹಿತ ಸಾಲ ಕೊಡುವಂಥ ಯೋಜನೆ ಹಿಂದೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದು, ಅದನ್ನು 2 ವರ್ಷಗಳಿಂದ ಕೊಡದೆ ಆಡಳಿತ ಮಂಡಳಿಯಲ್ಲಿ ಸ್ವಲ್ಪ ಲೋಪದೋಷಗಳಾಗಿರೋದ್ರಿಂದ ಸ್ಥಗಿತಗೊಂಡಿತ್ತು. ಅದೇ ಒಂದು ಯೋಜನೆಗಳನ್ನು ಚಾಲ್ತಿಗೆ ತರಬೇಕು, ಆಡಳಿತ ಮಂಡಳಿಯಲ್ಲಿ ಪಾರದರ್ಶಕತೆ ಇರಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ನಮ್ಮನ್ನು MLA ಅವರು ನಮ್ಮ ಮೇಲೆ ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು ಈ ಒಂದು ಹುದ್ದೆಗೆ ಆಯ್ಕೆ ಮಾಡಿರ್ತಾರೆ. ಅವರಿಗೆ ನಾನು ಯಾವತ್ತೂ ಋಣಿಯಾಗಿರ್ತೇನೆ ಮತ್ತು ಅವರು ಅಂದ್ಕೊಂಡಂತೆ ಆಡಳಿತ ಮಂಡಳಿಯಲ್ಲಿ ನಾನು ಸಕ್ರಿಯವಾಗಿ ಕೆಲಸ ಮಾಡ್ತಕ್ಕಂಥ ರೈತ ಪರವಾಗಿ